ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ನಿಶಾ ಕುಕಿಂಗ್ ಚಾನಲ್. ಪ್ಲೀಸ್ ನನ್ನ ಚಾನಲ್ ಯಾರು ಹೊಸಬ್ರು ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಬನ್ನಿ, ಇವತ್ತು ನಮ್ಮ ಕಡೆ ನಾವು ಗೋಧಿ ಹುಗ್ಗಿ ಅಂತ ಹೇಳ್ತೀವಿ. ಇದಕ್ಕೆ ನೀವಂತ ಏನಂತ ಹೇಳ್ತಿರೋ ಹೆಸರು ಈ ಸ್ವೀಟಿಗೆ ದಯವಿಟ್ಟು ನನಗೆ ಕಮೆಂಟ್ಸ್ ಮಾಡಿ. ಹಾಗೆ ಹೇಗಾಗಿದೆ ಅಂತಲೂ ಕೂಡ ಕಮೆಂಟ್ಸ್ ಮಾಡಿ. ತುಂಬ ಚೆನ್ನಾಗಿರ್ತದೆ, ತುಂಬ ಹೆಲ್ತಿ ಫುಡ್ಡು. ಆಮೇಲೆ ಇದು ಬಾಯಲ್ಲಿಟ್ಟರೆ ಕರಗುವಂಥ ರುಚಿಕರವಾದಂಥ ಒಂದು ಸ್ವೀಟು. ಬನ್ನಿ, ಇವತ್ತಿದು ಹೇಗೆ ಮಾಡೋದಂತ ನಾನು ನಿಮಗೆ ಹೇಳ್ಕೊಡ್ತೇನೆ. 250 ಗ್ರಾಮ್ ನಾನು ಗೋಧಿ ನುಚ್ಚು ತೊಗೊಂಡಿದ್ದೀನಿ. ಗೋಧಿ ನುಚ್ಚು ತೊಗೊಂಡು ಇದನ್ನು ನೈಟೇ ನೆನೆ ಹಾಕ್ಬೇಕು ನಾವು ನೀರೊಳಗಡೆ ನೈಟು ನೆನೆ ಹಾಕಿದರೆ ಅದು ಬೆಳಕರಿದೊಳಗಡೆ ಎಲ್ಲ ನುಚ್ಚು ಎಲ್ಲ ನೆನೀತದೆ. ಇದು ನಮಗೆ UK ಸ್ಟೈಲಲ್ಲಿ ನಾನು ಮಾತಾಡ್ತಾ ಇದ್ದೀನಿ, ಪ್ಲೀಸ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳಿ. ನೋಡಿ, ಇದು ಆಲ್ರೆಡಿ ನೆನೆದಿದೆ. ನಾನು ಒಂದು 2 ಅಥವಾ 3 ಸಲ ನೀರೊಳಗೆ ವಾಶ್ ಮಾಡಿಕೊಂಡು ಕ್ಲೀನಿಂಗ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ಏನು ಮಾಡಬೇಕಂದ್ರೆ ಒಂದು 2 ಅಥವಾ 3 ಸ್ಪೂನ್ಸ್ ತುಪ್ಪ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಮಾಡ್ಕೊಳ್ಳಿ. ನೋಡಿ, ನಾನು ಗೋಡಂಬಿ ತೊಗೊಂಡಿದ್ದೀನಿ, ಆಮೇಲೆ 5 ಅಥವಾ 6 ಉತ್ತುಕ್ಕಿ ತೊಗೊಂಡಿದ್ದೀನಿ, ಆಮೇಲೆ ಒಂದು ಸಣ್ಣ ಕಪ್ಪು ದ್ರಾಕ್ಷಿ ತೊಗೊಂಡಿದ್ದೀನಿ, ಒಣ ದ್ರಾಕ್ಷಿ ತೊಗೊಂಡಿದ್ದೀನಿ. ಇದನ್ನೇನು ಮಾಡಬೇಕಂದ್ರೆ ಫ್ರೈ ಮಾಡ್ಕೊಳ್ಳಿ, ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೆ ಫ್ರೈ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರ್ತದೆ, ತಿನ್ನೋಕ್ಕೂ ಕೂಡ ತುಂಬ ರುಚಿ ಬರ್ತದೆ. ಆಮೇಲೆ ಬಾಯಿ ಒಳಗಡೆನೂ ನಾಲಿಗೆ ಟೇಸ್ಟ್ ಕೊಡ್ತದೆ. ಯಾವಾಗೂ ಡ್ರೈ ಫ್ರೂಟ್ಸ್ ಬೇಕು, ತುಂಬ ಹೆಲ್ತಿಗೆ ತುಂಬ ಒಳ್ಳೇದಂತ ಹೇಳ್ಬೋದು. ನೋಡಿ, ಈ ಥರ ಬ್ರೌನ್ ಕಲರ್ ಆದಮೇಲೆ ಇದನ್ನೇನು ಮಾಡಬೇಕಂದ್ರೆ ಒಂದು ಸೈಡ್ ಒಳಗಡೆ ಒಂದು ಪ್ಲೇಟ್ ಒಳಗಡೆ ಇಟ್ಕೊಳ್ಳಿ. ಈ ಥರ ಬ್ರೌನ್ ಕಲರ್ ಆದಮೇಲೆ ಓಕೆ, ಇಷ್ಟೇ ಸಾಕು. 2 ಅಥವಾ 1 ಸ್ಪೂನ್ಸು ತುಪ್ಪ ಹಾಕಿದ್ರೆ ಹಾಕ್ಕೊಳ್ಳಿ, ನೋ ಪ್ರಾಬ್ಲಮ್. ಇದಕ್ಕೆ ಒಂದು 3 ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ವೈಯಕ್ತಿಕ ನೀರು ಹಾಕ್ಕೊಳ್ಳೋದು. ಸ್ವಲ್ಪ ಏನಪ್ಪ ಅದು ಸ್ವಲ್ಪ ಗಟ್ಟಿ ಬೇಕನ್ನೋರು ನೀರು ಕಡಿಮೆ ಹಾಕ್ಕೊಳ್ಳಿ, ಸ್ವಲ್ಪ ನೀರು ಬೇಕನ್ನೋರು ಸ್ವೀಟು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ. ಹಾಗೆ 2 ಅಥವಾ 3 ಗ್ಲಾಸ್ ನೀರು ಹಾಕ್ಕೊಳ್ಳಿ. ಇದಕ್ಕೆ ಒಳ್ಳೆ ಬೆಲ್ಲ ನಾನು ಯೂಸ್ ಮಾಡ್ತಾಯಿದ್ದೀನಿ, ಇದ್ರ ಹೆಸರು ನನಗೆ ಗೊತ್ತಿಲ್ಲ, ಸಾರಿ. ನೋಡಿ, 1 ಕಪ್ಪು 1.5 ಕಪ್ ಬೆಲ್ಲ ತೊಗೊಂಡಿದ್ದೀನಿ ನಾನು. ಇದು ತೊಗೊಂಡ್ಮೇಲೆ ಡೈರೆಕ್ಟಾಗಿ ಪ್ಲೀಸ್ ಯಾರೂ ಹಾಗೆ ಸ್ವೀಟಿಗೆ ಆ್ಯಡ್ ಮಾಡಬೇಡಿ. ಫಸ್ಟು ಒಂದು ಪಾತ್ರೆ ಒಳಗಡೆ ನೀರು ಹಾಕ್ಕೊಂಡು ಅದಕ್ಕೆ ಬೆಲ್ಲ ಹಾಕ್ಕೊಂಡು ಅದೆಲ್ಲ ಬೆಲ್ಲನ ಕುದಿಸಿದಾದಮೇಲೆ ಒಂದು ಜಾಡಿ ತೊಗೊಂಡು ಈ ಬೆಲ್ಲದ ನೀರನ್ನು ಸಪ್ರೇಟಾಗಿ ಇಟ್ಕೊಳ್ಳಿ ದಯವಿಟ್ಟು. ಏಕೆಂದರೆ ಬೆಲ್ಲದಲ್ಲಿ ತುಂಬ ಕಸರು ಇರ್ತದೆ, ತುಂಬ ವೇಸ್ಟೇಜ್ ಇರ್ತದೆ. ಹಾಗೆ ಡೈರೆಕ್ಟಾಗಿ ಹಾಕ್ಬಿಟ್ರೆ ನಮ್ಮ ಹೆಲ್ತಿ ತುಂಬ ಬ್ಯಾಡ್ ಎಫೆಕ್ಟ್ಸ್ ಬರ್ತದೆ. ಹಾಗಾಗಿ ದಯವಿಟ್ಟು ಎಲ್ಲರೂ ಬೆಲ್ಲದ ನೀರನ್ನು ಸಪ್ರೇಟಾಗಿ ತೆಗೆದು ಆಮೇಲೆ ಸ್ವೀಟ್ ಮಾಡಿ. ಎಲ್ಲ ಸ್ವೀಟಿಗೆ ಅದೇ ಥರ ಯೂಸ್ ಮಾಡಿ, ಡೈರೆಕ್ಟಾಗಿ ಬೆಲ್ಲ ಮಾತ್ರ ಆ್ಯಡ್ ಮಾಡಿಬಿಡಿ. ನೋಡಿ ಎಷ್ಟು ಕಸರು ಬಂದಿದೆ ನೋಡಿ ಅಲ್ವಾ, ಇಲ್ಲೇ ಗೊತ್ತಾಗುತ್ತೆ ಎಷ್ಟು ಕಸರು ಬಂದಿದೆ ಅಂತೇಳಿ. ಈ ಬೆಲ್ಲ ಮಾತ್ರ ತುಂಬ ಒಳ್ಳೆಯದು, ನ್ಯಾಚುರಲ್ ಬೆಲ್ಲ ಅಂತ ಹೇಳ್ತಾಯಿದ್ರು. ಬಟ್ 120 ರೂಪೀಸ್ ಅಂತ 1 ಕಿಲೋ, ಅದಕ್ಕೆ ಇಲ್ಲಿ ತೊಗೊಂಬಂದಿದ್ದೀನಿ ನಾನು. ತುಂಬ ಚೆನ್ನಾಗಿರ್ತದೆ. ಆಮೇಲೆ ನೋಡಿ, ಒಂದು ಪಾತ್ರೆ ಒಳಗಡೆ ಬೆಲ್ಲದ ನೀರು ಹಾಕಿದ ಮೇಲೆ ನಾವು ಆಲ್ರೆಡಿ ನುಚ್ಚು ಕಲಸಿಟ್ಟಿದ್ವಲ್ವ, ಆ ನುಚ್ಚನ್ನು ಇದಕ್ಕೆ ನೀರಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ನೀರಲ್ಲಿ ಆ್ಯಡ್ ಮಾಡಿದ ಮೇಲೆ ಒಂದು 10-15 ನಿಮಿಷ ಕುದಿಲಿ. ನೋಡಿ ಎಷ್ಟು ನೀಟಾಗಿ ಕುದ್ದಿದೆ ನೋಡಿ ಅಲ್ವಾ. ಆಮೇಲೆ ಇದಕ್ಕೆ ನಾನು ಒಂದು ಸಣ್ಣ ಕಪ್ಪು ಒಣ ಕೊಬ್ಬರಿ ಗೊತ್ತಲ್ವ, ಒಣ ಕೊಬ್ಬರಿನ ಜಾಡಿ ಒಳಗೆ ಎರ್ಜಿಕೊಂಡು ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಥರ ಎಲ್ಲ ಮಿಕ್ಸ್ ಮಾಡಿ ಆಮೇಲೆ ಇದಕ್ಕೆ ಲಾಕ್ ಮಾಡಿ ಬಿಟ್ಬಿಡಿ, ಕ್ಯಾಪ್ ಹಾಕಿ ಬಿಟ್ಬಿಡೋಣ. ನೋಡಿ, ಮತ್ತೆ ಓಪನ್ ಮಾಡಿ ನೋಡಿ, ಇದನ್ನು ನೋಡ್ತಾ ಇರಬೇಕು, ಕೈ ಒಳಗೆ ಕುದ್ದಿದೆ ಇಲ್ಲ ಅಂತ ಟ್ರೈ ಮಾಡ್ತಾ ಇರಬೇಕು. ನೋಡಿ, ಇನ್ನೊಂದು ಹಾಗೆ ಇದ್ದಾವೆ, ವೈಟ್ ಇದ್ದಾವಲ್ಲ, ಅವೆಲ್ಲ ಸ್ವಲ್ಪ ಇನ್ನೂ ಕುದ್ದಿಲ್ಲ ಅಂತ ಅರ್ಥ ಅದು. ಓಕೆ, ಇದಕ್ಕೆಲ್ಲ ಲಾಕ್ ಮಾಡಿ ಡ್ರೈ ಫ್ರೂಟ್ಸ್ ಎಲ್ಲ ಇದಕ್ಕೆ ನಾವು ಮಿಕ್ಸ್ ಮಾಡಿಬಿಡೋಣ. ಮಿಕ್ಸ್ ಮಾಡಿ ಆದಮೇಲೆ ಒಂದು 10-15 ನಿಮಿಷ ಇದಕ್ಕೆ ಲಾಕ್ ಮಾಡಿಬಿಡೋಣ. ಕ್ಯಾಪ್ ಎಲ್ಲ ತುಂಬ ಚೆನ್ನಾಗಿ ಬರ್ತದೆ, ತುಂಬ ಸ್ವೀಟಿಯಾಗಿರ್ತದೆ, ತುಂಬ ರುಚಿಯಾಗಿರ್ತದೆ. ತುಂಬ ಅಂದರೆ ಇಷ್ಟ ಇದೆ ಸ್ವೀಟ್, ಎಲ್ಲರಿಗೂ ಇಷ್ಟ ಆಗುತ್ತೆ. ನಾವು ಉತ್ತರ ಕರ್ನಾಟಕದಲ್ಲಿ ಪ್ರತಿಯೊಂದು ಫಂಕ್ಷನಿಗೆ ನಾವು ಜಾಸ್ತಿ ಯೂಸ್ ಮಾಡೋದೇ ಇದೆ ಸ್ವೀಟು. ಇದಕ್ಕೆ ಲಾಕ್ ಮಾಡಿ ಬಿಟ್ಬಿಡೋಣ, ತುಂಬ ಚೆನ್ನಾಗಿ ಬರ್ತದೆ. ದಯವಿಟ್ಟು ನಿಮ್ಮ ಮನೇಲಿ ಒಂದು ಸಲ ಟ್ರೈ ಮಾಡಿ. ಯಾವಾಗಲೂ ಹಬ್ಬ ಹುಣ್ಣಿಗೆ ಮಾಡಿರ್ತೀರಾ ನಿಮ್ಮ ಮನೆಯಲ್ಲಿ, ಬಟ್ ನಿಮ್ಮ ಕಡೆ ಇದಕ್ಕೆ ಏನಂತ ಹೇಳ್ತಾರೋ ನನಗೆ ಗೊತ್ತಿಲ್ಲ. ನಮ್ಮ ಕಡೆ ಅಂಕರ್ ನಾವು ಗೋಧಿ ಹುಗ್ಗಿ ಅಂತ ಹೇಳ್ತೀವಿ. ಒಂದು 10-15 ನಿಮಿಷ ಬಿಟ್ಬಿಡಿ. ಬಿಟ್ಟು ಲಾಕ್ ಕ್ಯಾಪ್ ಆದಮೇಲೆ ಮತ್ತೆ ಓಪನ್ ಮಾಡಿ ನೋಡಿ, ಎಷ್ಟು ತುಂಬ ರುಚಿಯಾಗಿರ್ತದೆ. ಇದಕ್ಕೊಂದು 2-3 ಸ್ಪೂನು ತುಪ್ಪ ಹಾಕ್ಕೊಂಡು ತಿಂದರೆ ಪ್ಲೇಟೆಲ್ಲ ಖಾಲಿ ಮಾಡ್ತಾರೆ, ಅಷ್ಟು ಚೆನ್ನಾಗಾಗ್ತದೆ ಇದು. ನೋಡಿ, ತುಂಬ ರುಚಿ ಬರ್ತದೆ. ಆಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ಇರ್ತಾವಲ್ವ, ನಾಲಿಗೆಗೆ ತುಂಬ ರುಚಿ ಕೊಡ್ತವೆ. ಆಮೇಲೆ ಇದಕ್ಕೆ ಶುಂಠಿ, ಸೋಪು, ಏಲಕ್ಕಿ ಪೌಡ್ರ್ ಎಲ್ಲ ಮಿಕ್ಸ್ ಮಾಡಿದ್ದೀನಿ ನಾನು ಕೂಡ. ನೀವು ಕೂಡ ಮಿಕ್ಸ್ ಮಾಡಿ, ತುಂಬ ಚೆನ್ನಾಗಿ ಬರ್ತದೆ. ಯಾರು ಸ್ಕಿಪ್ ಮಾಡಬೇಡಿ, ತುಂಬ ರುಚಿ ಇರ್ತದೆ, ತುಂಬ ಚೆನ್ನಾಗಿರ್ತದೆ. ನೋಡಿ, ಒಂದು ಸಲ ಟ್ರೈ ಮಾಡಿ. ಇದನ್ನು ಆಗ ಬಿಡಬೇಡಿ, ಒಂದು 10-15 ನಿಮಿಷ ಹಳ್ಳಕ್ಕೆ ಬಿಡಿ. ಹಳ್ಳಿನಂತೆ. ಥ್ಯಾಂಕ್ ಯು ಸೋ ಮಚ್ ಆಲ್ ಗೈಸ್, ಲವ್ ಯು.